ವಾರಾಣಸಿಯಲ್ಲಿದ್ದಾರೆ ಪ್ರಧಾನಿ ಮೋದಿ. ಕೆಲವೇ ಕ್ಷಣಗಳಲ್ಲಿ ಮೋದಿಯಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪ್ರಧಾನಿಗಿದ್ದ ಟೆಂಪಲ್ ರನ್. ಮೂರನೇ ಬಾರಿ ವಾರಾಣಸಿಯಿಂದ ಕಣದಲ್ಲಿದ್ದಾರೆ ಮೋದಿ. ಗಂಗಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ವಾರಾಣಸಿಯಲ್ಲಿ ಪ್ರಧಾನಿ ಮೋದಿಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಕಾಲಭೈರವನ ದರ್ಶನ ಪಡೆದು ಮೋದಿ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದು, ಪ್ರಧಾನಿ ಮೋದಿ ನಾಮಪತ್ರಕ್ಕೆ 4 ಸೂಚಕರು ಸಹಿ ಹಾಕ್ತಾರೆ. ಓರ್ವ ಬ್ರಾಹ್ಮಣ, ಓರ್ವ ದಲಿತ, ಇಬ್ಬರು ಒಬಿಸಿ ವರ್ಗಕ್ಕೆ ಸೇರಿದಂತಹ ಸೂಚಕರು ಮೋದಿಗೆ ಸಾಥ್ ಕೊಡಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಗಂಗಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಪ್ರಧಾನಿ. ಕಾಲಭೈರವನ ದರ್ಶನ ಪಡೆದು ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಗಂಗಾ ಸಪ್ತಮಿ ದಿನದಂದು ಗಂಗೆ ಪೂಜೆಯನ್ನ ನೆರವೇರಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಕಾಶಿಯಲ್ಲಿ ಗಂಗಾ ಪೂಜೆಯನ್ನ ಮಾಡಿದ್ರು. ಗಂಗಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಸ್ತಾರೆ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿಯಿಂದ ಗಂಗಾ ಪೂಜೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕಾಶಿಗೂ ನನಗೂ ತಾಯಿ ಮಗನ ಸಂಬಂಧ ಅಂತ ವಾರಾಣಸಿಗೆ ಮೊದಲ ಬಾರಿ ಕಣಕ್ಕಿಳಿದಂತಹ ಸಂದರ್ಭದಲ್ಲಿ ಪ್ರಧಾನಿ ಹೇಳ್ತಾ ಇದ್ರು. ಅದರಂತೆ ಪ್ರತಿ ಬಾರಿ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಬಾರಿಯೂ ಗಂಗಾರತಿ ಮಾಡಿ ವಿಶೇಷ ಪೂಜೆ ಮಾಡಿದ್ದಾರೆ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿಯಿಂದ ಗಂಗಾ ಪೂಜೆ. ಇನ್ನೇನು ಕಾಲಭೈರವನ ದರ್ಶನ ಪಡೆದು ಮೋದಿ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮೋದಿಯಿಂದ ಟೆಂಪಲ್ ರನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾರಾಣಸಿಯಲ್ಲಿ ನರೇಂದ್ರ ಮೋದಿಯಿಂದ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಓರ್ವ ಬ್ರಾಹ್ಮಣ, ಓರ್ವ ದಲಿತ, ಇಬ್ಬರು ಒಬಿಸಿ ವರ್ಗಕ್ಕೆ ಸೇರಿದಂತಹ ಸೂಚಕರು ನಾಮಪತ್ರಕ್ಕೆ ಸಹಿ ಹಾಕೋದಕ್ಕೆ ಸಿದ್ಧ ಆಗಿದ್ದಾರೆ. ಜೊತೆಗೆ ವಾರಾಣಸಿಯ ಸಂಪೂರ್ಣ ಚಿತ್ರಣವನ್ನು ನೀಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನೇರ ಸಂಪರ್ಕದಲ್ಲಿದ್ದಾರೆ ವಾರಾಣಸಿಯಿಂದ. ನಿಜಕ್ಕೂ ಶಶಿ, ಪ್ರಧಾನಿ ಮೋದಿ ಕಾಶಿಗೆ ಬಂದಂತ ಸಂದರ್ಭದಲ್ಲೆಲ್ಲ ಕೂಡ ಅಲ್ಲಿ ಅವರು ಪೂಜೆ ಮಾಡುವಂಥದ್ದು ಬಹಳ ದೊಡ್ಡ ಸದ್ದಾಗತ್ತೆ. ಆದರೆ ಈ ಬಾರಿ ಅವರು 3ನೇ ಬಾರಿ ಕಣದಲ್ಲಿರುವಂಥದ್ದು, ಜೊತೆಗೆ ಇನ್ನೇನು ನಾಮಪತ್ರ ಕೂಡ ಸಲ್ಲಿಸ್ತಾರೆ. ಯಾವ ರೀತಿಯ ಹವಾ ಕಂಡು ಬರ್ತಾ ಇದೆ ವಾರಾಣಸಿಯಲ್ಲಿ? ಅವರ ಸ್ವಾಗತಕ್ಕೆ ನಿನ್ನೆ ಸಜ್ಜಾದಂತಹ ಪರಿಯನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇವತ್ತಿನ ಚಿತ್ರಣ ಕೊಡೋದಾದ್ರೆ ಯಾರೆಲ್ಲ ಬರ್ತಿದ್ದಾರೆ ಅಂತ? ಪ್ರತಿಮಾ, ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಕೆಗೆ ವಾರಾಣಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಇಲ್ಲಿ 11:40 ಸಮಯ ಮುಹೂರ್ತವನ್ನು ನಿಗದಿಪಡಿಸಲಾಗಿದೆ. ಯಾರು ಅಯೋಧ್ಯೆಯ ರಾಮಜನ್ಮಭೂಮಿ ಲೋಕಾರ್ಪಣೆಗೆ, ರಾಮಜನ್ಮಭೂಮಿಯ ಮಂದಿರದ ಲೋಕಾರ್ಪಣೆಗೆ ಸಮಯವನ್ನು ಫಿಕ್ಸ್ ಮಾಡಿದ್ರು ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ನಾಮಪತ್ರಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಶುಭ ಮುಹೂರ್ತ ಇದೆ ಅನ್ನುವಂತಹ ಕಾರಣಕ್ಕಾಗಿ, ಅಭಿಜಿತ್ ಮುಹೂರ್ತ ಮತ್ತು ಯೋಗದ ಸಮಯ ಇದೆ ಅನ್ನುವ ಕಾರಣಕ್ಕೆ ಹಿಂದೂ ಪಂಚಾಂಗದ ಪ್ರಕಾರ ಈ ಸಮಯವನ್ನು ನಿಗದಿ ಮಾಡಲಾಗಿದೆ. ಪ್ರತಿಮಾ, ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ 7 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಇದು 7ನೇ ಹಂತದಲ್ಲಿ ವಾರಾಣಸಿಯಲ್ಲಿ ಮತದಾನ ನಡೆಯುತ್ತೆ ಜೂನ್ 1ಕ್ಕೆ. ಇವತ್ತು 3 ಗಂಟೆಯ ಒಳಗೆ ನಾಮಪತ್ರ ಸಲ್ಲಿಕೆ ಆಗಬೇಕು. ನರೇಂದ್ರ ಮೋದಿ 11:40 ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ನಾವಿರುವಂತಹ ಜಿಲ್ಲಾಧಿಕಾರಿಯ ಕಚೇರಿಯ ಬಳಿ ನರೇಂದ್ರ ಮೋದಿ ಬರುವವರಿದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ. ಬಿಜೆಪಿಯ 100 ಕಾರ್ಯಕರ್ತರು ಇಲ್ಲಿದ್ದಾರೆ. ಭದ್ರತೆಯೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸಹಜವಾಗಿ ನರೇಂದ್ರ ಮೋದಿ ಅವರ ಕಾನ್ಸ್ಟಿಟ್ಯುನ್ಸಿಗೆ ಬಂದಿದ್ದಾರೆ ಅಂತ ಅಂದರೆ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ. ಬಿಜೆಪಿಯ ಸ್ಥಳೀಯ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅದು ಮುಖ್ಯವಾದ ವಿಷಯ.
ಹಿಂದಿ ರಾಜ್ಯಗಳ BJPಯ ಎಲ್ಲ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಕೇಂದ್ರದ 10ಕ್ಕೂ ಹೆಚ್ಚು ಸಚಿವರುಗಳು ಬರ್ತಾ ಇದ್ದಾರೆ. ಅಮಿತ್ ಶಾ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಜೊತೆಗಿರ್ತಾರೆ, ರಾಜನಾಥ್ ಸಿಂಗ್ ಜೊತೆಗಿರ್ತಾರೆ, ಯೋಗಿ ಆದಿತ್ಯನಾಥ್ ನಿನ್ನೆಯಿಂದಲೂ ಕೂಡ ನರೇಂದ್ರ ಮೋದಿಯವರ ಜೊತೆಗಿರ್ತಾರೆ. ನರೇಂದ್ರ ಮೋದಿಯವರ ರೋಡ್ ಶೋನಲ್ಲಿ ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ದರು. ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರತಿ ಬಾರಿ 2014 ಮತ್ತು 2019ರಲ್ಲಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ರೋಡ್ ಶೋ ಮಾಡಿದ್ರು. ಈ ಬಾರಿ ರೋಡ್ ಶೋನಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಇದ್ದರು. ಜೊತೆಗೆ ಉತ್ತರ ಪ್ರದೇಶದ BJP ಅಧ್ಯಕ್ಷ ಭೂಪೇಶ್ ಚೌಧರಿ ಅವರು ಕೂಡ ಇದ್ದರು. ಹಾಗಾಗಿ ಮೂವರು ನಾಯಕರು ನಿನ್ನೆ ರೋಡ್ ಶೋ ನಡೆಸಿದ್ರು. ನಿನ್ನೆ ನಡೆಸಿದಂತಹ ರೋಡ್ ಶೋ ಅಭೂತಪೂರ್ವವಾದ ಯಶಸ್ಸನ್ನು ಕಾಣ್ತು. ಯಾಕಂದರೆ ಕಳೆದ 2 ಬಾರಿಯೂ ಕೂಡ ಮೋದಿ ಇದೇ ರೀತಿಯಲ್ಲಿ ವಾರಣಾಸಿಯಲ್ಲಿ 5 ಕಿಲೋಮೀಟರ್ ರೋಡ್ ಶೋ ಬರ್ತಾರೆ. ಕಳೆದ 2 ಬಾರಿ ಇದ್ದಂತಹ ಜನಬೆಂಬಲಕ್ಕೂ ಈ ಬಾರಿ ವ್ಯಕ್ತವಾಗ್ತಿರುವಂತಹ ಜನಬೆಂಬಲಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು 2019ರ ಅವರ ರೋಡ್ ಶೋವನ್ನು ಕೂಡ ಕವರ್ ಮಾಡಿದ್ದೆ. ಆಗ ಸೇರಿದ್ದ ಜನರ ಸಂಖ್ಯೆಗೂ ಈಗ ಸೇರಿದ್ದ ಜನರ ಸಂಖ್ಯೆಗೂ ತುಂಬ ವ್ಯತ್ಯಾಸ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದರು. ಮೋದಿಯವರನ್ನು ವಾರಣಾಸಿಗೆ ಸ್ವಾಗತಿಸಿಕೊಂಡರು. 11:40 ನರೇಂದ್ರ ಮೋದಿ ಈ ಜಾಗಕ್ಕೆ ಬರ್ತಾರೆ, ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಕೆಯ ನಂತರ ವಾರಣಾಸಿಯ ಸ್ಥಳೀಯ ನಾಯಕರುಗಳ ಜೊತೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನರೇಂದ್ರ ಮೋದಿ ರೋಡ್ ಶೋ ಮುಗಿಸಿದ ನಂತರ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದುಕೊಂಡರು, ವಿಶೇಷ ಪೂಜೆಯನ್ನು ಮಾಡಿದ್ರು. ಇವತ್ತು ಬೆಳಗ್ಗೆ ಗಂಗೆ ಪೂಜೆಗೆ ಹೋಗಿದ್ರು. ಯಾಕಂದರೆ ಪ್ರತಿ ಬಾರಿ ಬಂದಾಗ ನರೇಂದ್ರ ಮೋದಿ ಗಂಗಾರತಿಯಲ್ಲಿ ಭಾಗಿಯಾಗ್ತಾ ಇದ್ರು. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ತುಂಬ ಜನಪ್ರಿಯ, ತುಂಬ ಅಲ್ಲಿ ಬಂದು ಗಂಗಾರತಿಯಲ್ಲಿ ಭಾಗಿಯಾಗ್ತಾ ಇದ್ರು. ಈ ಬಾರಿ ಸಮಯದ ಅಭಾವ ಮತ್ತು ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು ಅನ್ನುವ ಕಾರಣದಿಂದಾಗಿ ಗಂಗಾರತಿಯಲ್ಲಿ ಭಾಗಿಯಾಗಲಿಲ್ಲ. ನೇರವಾಗಿ ಕಾಶಿ ವಿಶ್ವನಾಥ ದೇಗುಲಕ್ಕೆ ಬಂದರು. ಇವತ್ತು ಬೆಳಗ್ಗೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನು ಮಾಡಿದ್ರು. ಗಂಗಾ ಪೂಜೆಯನ್ನು ಮುಗಿಸಿಕೊಂಡು ಈಗ ಭೈರವೇಶ್ವರನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಭೈರವೇಶ್ವರನ ದರ್ಶನವನ್ನು ಪಡೆದುಕೊಂಡು ಆ ನಂತರ ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಇಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಪ್ರತಿಮಾ. ಎಸ್ ಶಶಿ, ನಾವು ಕಾಶಿಯಲ್ಲಿ ಗಮನಿಸಿದ್ದೀವಿ ಅಲ್ಲ ಆದಂತಹ ಬದಲಾವಣೆಯನ್ನ, ಬೆಳವಣಿಗೆಯನ್ನ. ಯಾವುದೇ ಒಬ್ಬ ಅಭ್ಯರ್ಥಿಯಾಗಿರಲಿ ಸಮಾವೇಶಗಳನ್ನು ನಡೆಸೋದು, ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡೋದು, ಜೊತೆಗೆ ಖುದ್ದು ಮೋದಿಯವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಮಾಡಿದಂತಹ ಭಾಷಣ ಸಮಾವೇಶಗಳನ್ನ ಗಮನಿಸಿದ್ವಿ. ಆದರೆ ವಾರಾಣಸಿಯ ವಿಚಾರದಲ್ಲಿ ಹಾಗಲ್ಲ ಅಂತ. ಮೋದಿ ಬರ್ತಾರೆ, ಒಂದು ರೋಡ್ ಶೋ ನಡೆಸ್ತಾರೆ, ನಾಮಿನೇಷನ್ ಸಲ್ಲಿಸ್ತಾರೆ, ತೆರಳುತ್ತಾರೆ. ಇದು 3ನೇ ಬಾರಿ ಹಾಗಾಗ್ತಾ ಇರುವಂಥದ್ದು. ಅಂದರೆ ಅಂತಹ ಒಂದು ಅದಮ್ಯ ವಿಶ್ವಾಸನ ಕ್ಷೇತ್ರದ ಬಗ್ಗೆ ಅಥವಾ ಮಾಡಿದಂತಹ ಕೆಲಸಗಳ ಬಗ್ಗೆ. ಪ್ರತಿಮಾ, ನರೇಂದ್ರ ಮೋದಿ 2014ರಿಂದ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು 3ನೇ ಬಾರಿ ಸ್ಪರ್ಧೆ. 2014 ಮತ್ತು 2019 ಎರಡೂ ಬಾರಿ ನರೇಂದ್ರ ಮೋದಿ ಒಂದು ರೋಡ್ ಶೋ ಅನ್ನು ಮಾಡ್ತಾರೆ. ಆನಂತರ ದೇವರ ದರ್ಶನವನ್ನು ಪಡೆದುಕೊಂಡು ಬಂದು ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದನ್ನು ಬಿಟ್ಟರೆ ಮೋದಿ ಆ ರೀತಿಯಾದಂತಹ ಪ್ರಚಾರ ಕಾರ್ಯದಲ್ಲಿ ವಾರಣಾಸಿಯಲ್ಲಿ ಮಾಡೋದಿಲ್ಲ. ಅವರ ಭಾಷಣವೂ ಕೂಡ ಇರೋದಿಲ್ಲ. ಕಾರಣ ಪ್ರಧಾನಿಗಳ ಸ್ಪರ್ಧೆ ಮಾಡ್ತಾ ಇರೋದು ಒಂದು ಕಾರಣ. ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಂದಾಗ ಎದುರಾಳಿಗಳು ಕೂಡ ಅಷ್ಟು ಬಲಿಷ್ಠವಾಗಿಲ್ಲ. ಕಾಂಗ್ರೆಸ್ನಿಂದ ಅಜಯ್ ರಾಯ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ 2 ಚುನಾವಣೆಯಲ್ಲಿ ಅಜಯ್ ರಾಯ್ ನರೇಂದ್ರ ಮೋದಿಯವರ ವಿರುದ್ಧ ಹೀನಾಯವಾಗಿ ಸೋಲನ್ನು ಕಂಡಂತಹ ವ್ಯಕ್ತಿ. ಕಾಂಗ್ರೆಸ್ ಈ ಕ್ಷೇತ್ರವನ್ನು ಸೀರಿಯಸ್ ಆಗಿ ಎಷ್ಟರ ಮಟ್ಟಿಗೆ ತೆಗೆದುಕೊಂಡಿದೆ ಅನ್ನುವ ಪ್ರಶ್ನೆ ಬಂದಾಗ ಅಷ್ಟಾಗಿ ಸೀರಿಯಸ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ 2 ಚುನಾವಣೆಗಳಲ್ಲಿ ಸತತವಾಗಿ ಹೀನಾಯವಾಗಿ ಸೋಲು ಕಂಡಂತಹ ವ್ಯಕ್ತಿಯನ್ನೇ 3ನೇ ಚುನಾವಣೆಗೂ ಕಣಕ್ಕಿಳಿಸಿದ್ದಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ಈ ಕ್ಷೇತ್ರವನ್ನು ಗೆಲ್ಲುವಂತಹ ಉತ್ಸಾಹ ಕಾಂಗ್ರೆಸ್ನಲ್ಲೂ ಇಲ್ಲ, ಅದು ಸಾಧ್ಯವೂ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಜಯ್ ರಾಯ್ ಅವರನ್ನೇ ಇಲ್ಲಿ ಸ್ಪರ್ಧೆಗೆ ಇಳಿಸಲಾಗಿದೆ. ಆ ಕಾರಣದಿಂದಾಗಿ ನರೇಂದ್ರ ಮೋದಿ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಅಷ್ಟಾಗಿ ಕಷ್ಟಪಡಬೇಕಾಗಿಲ್ಲ. ಮತ್ತು ಇಲ್ಲಿ BJPಯ ಸಂಘಟನೆ ಬಲವಾಗಿದೆ. ಪ್ರತಿಮಾ, ಈ ಲೋಕಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು NDA ಭಾಗವಾಗಿದೆ. 4 BJP ಗೆದ್ದಿದ್ರೆ 1 ಅಪ್ನಾ ದಳ ಗೆದ್ದಿದೆ. ಹಾಗಾಗಿ ಇಲ್ಲಿನ ಶಾಸಕರ ಬಲವೂ ಕೂಡ BJPಯ ಪರವಾಗಿದೆ. ಸಂಘಟನೆಯ ಬಲ ಇಲ್ಲಿ ವಾರಣಾಸಿಯಲ್ಲಿ
ತುಂಬ ಚೆನ್ನಾಗಿದೆ. 1991ರಲ್ಲಿ ಮೊದಲ ಬಾರಿಗೆ BJP ಇಲ್ಲಿ ಗೆಲುವನ್ನು ಕಂಡಿದ್ದು, ಅಯೋಧ್ಯೆಯ ಹೋರಾಟ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿದ್ದಾಗ 1991ರ ಚುನಾವಣೆಯಲ್ಲಿ BJP ಇಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ತು. ಆ ನಂತರವಾಗಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ BJP ಗೆದ್ದುಕೊಂಡು ಬರ್ತಾ ಇದೆ. ಒಂದು ಬಾರಿ ಮಾತ್ರ ಅಂದರೆ 2004ರಲ್ಲಿ BJP ಇಲ್ಲಿ ಸೋತಿತ್ತು, ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿದ್ರು. ಅದಾದ ನಂತರ 2009 ಮುರಳಿ ಮನೋಹರ್ ಜೋಶಿ ಸ್ಪರ್ಧೆ ಮಾಡಿದ್ರು. 14ರಿಂದ ನರೇಂದ್ರ ಮೋದಿ ನಿರಂತರವಾಗಿ ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇದ್ದಾರೆ. BJPಯ ಸಂಘಟನೆ ಚೆನ್ನಾಗಿದೆ ಮತ್ತು ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಾಶಿಯಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ, ಅದರಲ್ಲೂ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ನಂತರ ಮೋದಿಯವರ ಜನಪ್ರಿಯತೆ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇದೆ. ಕಾರಣ ಇದು ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ. ಹಾಗಾಗಿ ಪ್ರಧಾನಿಯವರಿಗೆ ಇಲ್ಲಿ ಪ್ರಚಾರ ಮಾಡಬೇಕಾದಂತಹ ಅವಶ್ಯಕತೆ ಅಷ್ಟಾಗಿಲ್ಲ. ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಅವರು ಇಲ್ಲಿಂದ ತೆರಳ್ತಾರೆ. ಅದಾದ ನಂತರ ಫಲಿತಾಂಶ ಬಂದ ನಂತರ ಮತ್ತೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತಾರೆ. ಪ್ರತಿಮಾ. ಶಶಿ, ಜೊತೆಗೆ ತಾವಾಗಲೇ ತಿಳಿಸ್ತಾ ಇದ್ರಿ 10ಕ್ಕೂ ಹೆಚ್ಚು ಸಚಿವರು, 12 ರಾಜ್ಯಗಳ ಮುಖ್ಯಮಂತ್ರಿಗಳು, NDA ಒಕ್ಕೂಟದ ಪ್ರಮುಖ ಮುಖಂಡರೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ಇನಾಮಿನೇಷನ್ ಸಂದರ್ಭದಲ್ಲಿ ಅಂತ. ಸೂಚಕರು ಯಾರು ಬರ್ತಾರೆ ಅಂತ ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಪ್ರತಿ ಬಾರಿಯೂ ವಿಶೇಷವಾದಂತಹ ಸೂಚಕರು ಸಹಿ ಹಾಕೋದು ನಾವು ಗಮನಿಸಿದ್ದೀವಿ. ಈ ಬಾರಿಯ ವಿಶೇಷತೆಯನ್ನು ವಿವರಿಸೋದಾದ್ರೆ ಪ್ರತಿಮಾ, ಈ ಬಾರಿ ಒಂದು ಶಕ್ತಿ ಪ್ರದರ್ಶನವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಕೇಂದ್ರದ 10ಕ್ಕೂ ಹೆಚ್ಚು ಸಚಿವರುಗಳು ಮತ್ತು BJP ಮತ್ತು NDAದ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಇವತ್ತಿನ ನಾಮಿನೇಷನ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಸ್ವತಃ ಉಪಸ್ಥಿತರಿರ್ತಾರೆ ಮತ್ತು ಮೋದಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಮಿತ್ ಶಾ ಇರ್ತಾರೆ. ಅಮಿತ್ ಶಾ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮತ ಹಾಕುವ ಸಂದರ್ಭದಲ್ಲೂ ಕೂಡ ಮೋದಿಯವರ ಜೊತೆಗಿದ್ರು. ಈಗ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಮೋದಿಯ ಜೊತೆಗಿರ್ತಾರೆ. ಮತ್ತು ಮೋದಿ ವಾರಣಾಸಿಗೆ ಬರುವುದಕ್ಕೂ ಮೊದಲು ಅಮಿತ್ ಶಾ ಇಲ್ಲಿಗೆ ಬಂದು ಸಿದ್ಧತೆಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು. ಹಾಗೆ ಯೋಗಿ ಆದಿತ್ಯನಾಥ್ ಕೂಡ ಕಳೆದ ಒಂದು ವಾರದಲ್ಲಿ 3-4 ಬಾರಿ ವಾರಣಾಸಿಗೆ ಬಂದು ಸಿದ್ಧತೆಯನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. 12 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, NDAಯ CM ಅವರು ಬರ್ತಿದ್ದಾರೆ. ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ, NDA ಭಾಗವಾಗಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದ CM ಬರ್ತಿದ್ದಾರೆ, ಮಧ್ಯಪ್ರದೇಶದ CM ಬರ್ತಿದ್ದಾರೆ, ರಾಜಸ್ಥಾನದ CM ಬರ್ತಾ ಇದ್ದಾರೆ, ಛತ್ತೀಸ್ಗಢದ CM ಬರ್ತಾ ಇದ್ದಾರೆ. ಹಾಗೆ ಹಿಂದಿ ಬೆಲ್ಟ್ನ ಎಲ್ಲ ರಾಜ್ಯಗಳಲ್ಲೂ ಅಸ್ಸಾಂನಿಂದ ಹಿಮಂತ ಬಿಸ್ವ ಶರ್ಮಾ ಬರ್ತಾ ಇದ್ದಾರೆ. ಹಿಂದಿ ಬೆಲ್ಟ್ನಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳಿಗೂ ತಮ್ಮದೇ ಆದ ಜನಪ್ರಿಯತೆ ಈ ರಾಜ್ಯಗಳಲ್ಲಿದೆ. ಹಾಗಾಗಿ ಅವರು ಬರ್ತಿರೋದ್ರಿಂದ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಕಾರಣವಾಗುತ್ತೆ. ಇನ್ನು ಸೂಚಕರ ವಿಷಯಕ್ಕೆ ಬರೋದಾದರೆ, ಪ್ರತಿ ಬಾರಿ ವಾರಣಾಸಿಯಲ್ಲಿ ಅವರು ಸ್ಪರ್ಧೆ ಮಾಡಿದಾಗ ವಿಶೇಷವಾದ ಸೂಚಕರು ಬರ್ತಾರೆ. ಈ ಬಾರಿ ನಾನು ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರ ಹೆಸರು ಹೇಳಿದೆ, ಅವರೇ ನಿಗದಿ ಮಾಡಿರುವಂತಹ ಮುಹೂರ್ತ, ಅವರು ಸೂಚಕರಾಗಿ ಬರ್ತಾರೆ. ಜೊತೆಗೆ ಸೋಮಾ ಘೋಷ್ ಅಂತ ಅವರು ಸಂಗೀತಗಾರ್ತಿ, ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಅವರನ್ನು ತಮ್ಮ ತಂದೆ ಅಂತಲೇ ಭಾವಿಸ್ತಾರೆ. ಅವರ ಜೊತೆ ಸಂಗೀತವನ್ನು ಕಲ್ತಿದ್ದಾರೆ, ಅವರು ಸೂಚಕರಾಗಿದ್ದಾರೆ. ಮತ್ತೊಬ್ಬ ದಲಿತ ವ್ಯಕ್ತಿಯು ಕೂಡ ನರೇಂದ್ರ ಮೋದಿಯವರ ಸೂಚಕರಾಗಿ ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾರೆ. ನರೇಂದ್ರ ಮೋದಿ ಪ್ರತಿ ಬಾರಿಯಂತೆ ಒಂದೊಂದು ಬಾರಿ ವಿಶೇಷ ವ್ಯಕ್ತಿಗಳನ್ನ ತಮ್ಮ ನಾಮಪತ್ರ ಸಲ್ಲಿಕೆಯಲ್ಲಿ ಸೂಚಕರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅದು ಈ ಚುನಾವಣೆಯಲ್ಲೂ ಕೂಡ ಮುಂದುವರೆದಿದೆ. ಪ್ರತಿಮಾ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿಯಲ್ಲಿ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಕಾಲಭೈರವನ ದರ್ಶನಕ್ಕೆ ಅಂತ ಆಗಮಿಸಿದ್ದಾರೆ ಪ್ರಧಾನಿ. ಬೆಳಗ್ಗೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ರು. ಈಗ ಕಾಲಭೈರವನ ದರ್ಶನದ ಬಳಿಕ ಮೋದಿ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ. ಕಾಲಭೈರವನ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಅಭಿಜಿತ್ ಶುಭ ಮುಹೂರ್ತದಲ್ಲಿ ನಮೋ ನಾಮಿನೇಷನ್ಗೆ NDA ಮಿತ್ರಕೂಟದ ಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಸಚಿವರು, ಪ್ರಮುಖರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಕಾಲಭೈರವನ ದರ್ಶನಕ್ಕೆ ಮೋದಿ ಆಗಮನ. ನೆನ್ನೆ ಭರ್ಜರಿ ರೋಡ್ ಶೋ ನಡೆಯಿತು. ಇವತ್ತು ದೇವರ ದರ್ಶನದ ಬಳಿಕ ನಾಮಿನೇಷನ್ಗೆ ತೆರಳುತ್ತಾ ಇದ್ದಾರೆ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ರು. ಗಂಗಾರತಿ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಕಾಲಭೈರವನ ದರ್ಶನ ಪಡೆಯೋದಕ್ಕೆ ಅಂತ ಈಗ ಬಂದಿದ್ದಾರೆ. ನಂತರ ನಾಮಪತ್ರವನ್ನ ಸಲ್ಲಿಸ್ತಾರೆ. ಇದು 3ನೇ ಬಾರಿ ಕಾಶಿಯಲ್ಲಿ ಕಣದಲ್ಲಿರೋದು ಮೋದಿ. ಕಳೆದ 2 ಬಾರಿಯಲ್ಲೂ ಕೂಡ ನಾವು ಗಮನಿಸಿದ್ವಿ.
ಕಳೆದ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಯಾವ ಪ್ರಚಾರ ಸಭೆ ಸಮಾವೇಶಗಳಿರಲಿಲ್ಲ. ಮುಂಚಿನ ದಿನ ರ್ಯಾಲಿ, ಮರುದಿನ ಶಕ್ತಿ ಪ್ರದರ್ಶನದೊಂದಿಗೆ ನಾಮಿನೇಷನ್. ಇವತ್ತು ಅಷ್ಟೇ ಸಜ್ಜಾಗಿದೆ ವಾರಾಣಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.